ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ವ್ಲಾಗ್ ಅಲ್ಲ, ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್, ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಇಂದ ನಿಮ್ ಮುಂದೆ ಬಂದಿದ್ದೀನಿ. ರೀಸೆಂಟ್ ಆಗಿ ಪ್ರಧಾನಿ ಮೋದಿ ಅವರು ನಮ್ಮ ಬೆಂಗಳೂರಿಗೆ ಬಂದು ಹೋದ್ರು. ಏನಂದ್ರೆ NCMC ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅನ್ನೋದನ್ನ ಅವರು ಬೆಂಗಳೂರಲ್ಲಿ ಲಾಂಚ್ ಮಾಡಿ ಹೋಗ್ತಾರೆ. ಏನದು NCMC? ಒನ್ ನೇಷನ್ ಒನ್ ಕಾರ್ಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಲಾಂಚ್ ಆಯ್ತಲ್ಲ. ಲಾಂಚ್ ಆದ್ಮೇಲೆ ಹೋಗಿ ನಾನು ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ಹೋದೆ. ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಈ ತರ ನನಗೆ ಒನ್ ನೇಷನ್ ಒನ್ ಕಾರ್ಡ್ ಬೇಕು ಅಂತ ಕೇಳಿದಾಗ ಅವರು ಅಪ್ಲೈ ಮಾಡೋಕ್ಕೆ 3 ರೀತಿಗಳು ಹೇಳಿದ್ರು. ಏನು ಅಂತ ನಾನು ನಿಮಗೂ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ನೀವು ಡೈರೆಕ್ಟ್ ಆಗಿ ಮೆಟ್ರೋ ಸ್ಟೇಷನ್ ಅಲ್ಲೇ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು ನೀವು RBL ಬ್ಯಾಂಕ್ ಅಲ್ಲಿ, ನಿಮ್ಮ ಮನೆ ಹತ್ರ ಇರೋ RBL ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ಕಾರ್ಡ್ ಬಗ್ಗೆ ವಿಚಾರಿಸಿದ್ರೆ ಅಲ್ಲಿ ನಿಮ್ಗೆ ಒಂದು KYC ಮಾಡಿ ನಿಮ್ಗೆ ಒಂದು ರೆಫರೆನ್ಸ್ ಕೊಡ್ತಾರೆ. ಆ ರೆಫರೆನ್ಸ್ ನಂಬರ್ನ ನೀವಿಲ್ಲಿ ನಿಮ್ಮ ನಿಯರೆಸ್ಟ್ ಅಲ್ಲಿರೋ ಒಂದು ಸ್ಟೇಷನ್ ಅಲ್ಲಿ ಬಂದು ಆ ರೆಫರೆನ್ಸ್ ನಂಬರ್ ಕೊಟ್ರೆ ನಿಮ್ಗೆ ಅಲ್ಲಿ ಅವರು ಕಾರ್ಡ್ ಅನ್ನ ನಿಮ್ಗೆ ಕೊಡ್ತಾರೆ. ಸೆಕೆಂಡ್ ಪಾಯಿಂಟ್ ಇದು. ಥರ್ಡ್ ಪಾಯಿಂಟ್ ಬಂದು ನೀವು RBL ಬ್ಯಾಂಕ್ ಅಲ್ಲೇ ನೀವೇನಾದ್ರೂ KYC ಮಾಡಿಸಿ RBL ಬ್ಯಾಂಕ್ ಅಲ್ಲೇ ನೀವೇನಾದ್ರೂ ಕಾರ್ಡ್ ತಗೊಂಡಿದ್ರೆ ಅಲ್ಲಿ ನಿಮ್ಗೆ ಅದು ಸರ್ವಿಸ್ ಸ್ಟಾರ್ಟ್ ಆಗಿರಲ್ಲ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಆ ಕಾರ್ಡ್ ಅನ್ನ ನೀವು ಮೆಟ್ರೋ ಸ್ಟೇಷನ್ಗೆ ತರಬೇಕು. ಮೆಟ್ರೋ ಸ್ಟೇಷನ್ ಅಲ್ಲಿ ನೀವು ಕಸ್ಟಮರ್ ಕೇರ್ ಇದು ಕೊಡ್ತಾರೆ. ಸೊ ಇವಾಗ ನೋಡೋದ್ರಲ್ಲ, ಈ ತರ ಇರುತ್ತೆ ಕಸ್ಟಮರ್ ಕೇರು. ಸೊ ಈ ಕಸ್ಟಮರ್ ಕೇರ್ ಅಲ್ಲಿ ನೀವು ಬಂದು ಇದನ್ನ ತೋರಿಸ್ಬೇಕು. ಈ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕೈಲಿ ಕೊಟ್ರೆ ಅವರು ನಿಮ್ಗೆ ಆ ಕಾರ್ಡ್ ಸರ್ವಿಸ್ ನ ನಿಮ್ಗೆ ವ್ಯಾಲಿಡೇಟ್ ಮಾಡಿ ಕೊಡ್ತಾರೆ. ಸೊ ಆವಾಗಿಂದ ನೀವು ಆ ಕಾರ್ಡ್ಗೆ ದುಡ್ಡನ್ನು ಹಾಕ್ಬಿಟ್ಟು ನೀವು ಕಾರ್ಡ್ ಅನ್ನ ಯೂಸ್ ಮಾಡ್ಬೋದು. ತಗೊಂಡು ಇವಾಗ ನಾನು ಫಸ್ಟ್ ವೇನಲ್ಲಿ ತಗೊಂಡಿದ್ದೀನಿ. ಆ ಫಸ್ಟ್ ವೇನಲ್ಲಿ ನಿಮ್ಗೆ ಏನೇನು ಬರುತ್ತೆ ಅಂದ್ರೆ, ಫಸ್ಟ್ ನಿಮಗೆ ಒಂದು RBL ಬ್ಯಾಂಕ್ ಕಡೆಯಿಂದ ಒಂದು ವೆಲ್ಕಮ್ ಲೆಟರ್ ಬರುತ್ತೆ, ಮತ್ತೆ ಮೇನ್ ಇಂಪಾರ್ಟೆಂಟ್ ಕಾರ್ಡ್ ಬರುತ್ತೆ, ಮತ್ತೆ ಆ ಕಾರ್ಡ್ ಬೇಕಾಗಿರೋ ಸೀಕ್ರೆಟ್ ಕೋಡ್ ಇರೋ ಒಂದು ಪೇಪರ್ ನಿಮಗೆ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಸೀಕ್ರೆಟ್ ಕೋಡ್. ಓಕೆನಾ? ಇವಾಗ ಈ ಕಾರ್ಡಿನ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ. ಈ ಕಾರ್ಡ್ ಅಂದ್ರೆ ಒನ್ ನೇಷನ್ ಒನ್ ಕಾರ್ಡ್. ಈ ಕಾರ್ಡ್ ಬಂದು ನಿಮ್ಗೆ ರುಪೇ ಕಾರ್ಡ್, ಪ್ರೀಪೇಡ್ ಕಾರ್ಡ್ ಆಗಿರುತ್ತೆ. ಇದು ನಿಮ್ಮ ಡೆಬಿಟ್ ಕಾರ್ಡ್ ತರಾನು ನಿಮ್ಗೆ ಇದು ಯೂಸ್ ಮಾಡ್ಬೋದು. ಹೌದು, ನೀವು ಕೇಳಿದ್ ಕರೆಕ್ಟ್, ಇದು ನಿಮ್ದು ಡೆಬಿಟ್ ಕಾರ್ಡ್ ತರ ಯೂಸ್ ಮಾಡ್ಬೋದು. ನೀವು ಕೇಳ್ಬೋದು, ಶ್ರೇಯಸ್ ನೀನು ಈ ಕಾರ್ಡ್ ಏನಕ್ಕೆ ತಗೊಂಡೆ? ಆಲ್ರೆಡಿ ನಮ್ಮ ಮೆಟ್ರೋದೇ ಕಾರ್ಡ್ ಇದೆಯಲ್ಲ, ನಾನು ಅದನ್ನು ಯೂಸ್ ಮಾಡ್ತೀನಿ ಅಂತ. ನಿಮ್ಗೆ ಆ ಕಾರ್ಡನ್ನು ಒಂದ್ಸಲ ತೋರಿಸ್ತೀನಿ ನೋಡಿ. ಇದು ಇವಾಗಿರೋ ಇದು ನಮ್ಮ ಮೆಟ್ರೋ ಕಾರ್ಡ್. ಇದು ನಾನು ಇವಾಗ ತಗೊಂಡಿರೋ ಕಾರ್ಡು. ಇವಾಗ ಕೇಳ್ಬೋದು, ಶ್ರೇಯಸ್ ಇದಕ್ಕೆ ಏನ್ ಡಿಫ್ರೆನ್ಸು ಅಂತ. ಹೊಸ ಕಾರ್ಡಲ್ಲಿ ಬಂದು KYC ಮಾಡಿರ್ತೀವಿ ಈ ಕಾರ್ಡಲ್ಲಿ. ಈ ಕಾರ್ಡ್ ನಿಮ್ಮದೇ ಅಂತ ನೀವು ಅಥೆಂಟಿಕೇಟ್ ಮಾಡಿರ್ತೀರಾ. ನೀವು ಈ ಕಾರ್ಡನ್ನು ತಗೋಬೇಕಾದ್ರೆ ನಿಮಗೆ OTP ಬಂದಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಇದು ನಿಮ್ಮದೇ ಅಂತ ಹೇಳಕ್ಕೆ ಇದು ನಿಮ್ಮ ಪ್ರೂಫು. ಬಟ್ ಈ ಕಾರ್ಡು ಏನಾದರೂ ನೀವು ತಗೊಂಡು ಅಂದ್ರೆ, ಇವಾಗ ಅಕಸ್ಮಾತ್ ಇದು ಮಿಸ್ಪ್ಲೇಸ್ ಆಯಿತು ಅಂದರೆ ನೀವು ಕಂಪ್ಲೇಂಟ್ ಕೊಡ್ಬೋದೇ ಅಷ್ಟೇ ವಿನಃ ಈ ಕಾರ್ಡನ್ನು ಯಾರು ಬೇಕಾದರೂ ಸ್ವೈಪ್ ಮಾಡಿ ಯಾರು ಬೇಕಾದರೂ ಮೆಟ್ರೋನಲ್ಲಿ ಓಡಾಡ್ಬೋದು. ಬಟ್ ಈ ಕಾರ್ಡನ್ನು ನೀವು ನಿಮ್ಮ ಆ್ಯಪ್ ಮೂಲಕ, ಆ ಆ್ಯಪ್ ಯಾವುದು ಅಂದರೆ ನಮ್ಮ ಪ್ರೀಪೇಯ್ಡ್ ಆ್ಯಪ್ ಅಂತ ಇದೆ, ಆ ಆ್ಯಪ್ ಮೂಲಕ ನೀವು ಈ ಕಾರ್ಡನ್ನು ನೀವು ರೀಚಾರ್ಜ್ ಮಾಡ್ಬೋದು. ಇಲ್ಲ ಕಳೆದೋಯ್ತು ಅಂದರೆ ನೀವು ಈ ಕಾರ್ಡನ್ನು ಬ್ಲಾಕ್ ಸಹ ಮಾಡ್ಬೋದು. ಸೊ ನಿಮಗೆ ಇದು ಕೊಡ್ತಿರೋ ತುಂಬ ದೊಡ್ಡ ಅಡ್ವಾಂಟೇಜ್ ಇದು. ಓಕೆನಾ? ಸೊ ಒಂದು ಮೇನ್ ಅಡ್ವಾಂಟೇಜ್ ಅಂದರೆ ಸೆಕ್ಯೂರಿಟಿ ಟಿಕ್ ಮಾರ್ಕ್. ಆ್ಯಂಡ್ ನೆಕ್ಸ್ಟ್ ಒಂದು ಏನು ಅಂದರೆ, ಡೆಬಿಟ್ ಕಾರ್ಡ್ ಎಲ್ಲಾದರೂ ಹೋಗಿ ನಿಮ್ಮ ಡೆಬಿಟ್ ಕಾರ್ಡ್ ನೀವು ಹೆಂಗೆ ಯೂಸ್ ಮಾಡ್ತೀರೋ ಆ ಥರ ಈ ಕಾರ್ಡನ್ನು ನೀವು ಯೂಸ್ ಮಾಡ್ಬೋದು. ಶ್ರೇಯಸ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಫಸ್ಟ್ ಪಾಯಿಂಟ್, ಇವಾಗ ಈ ಕಾರ್ಡ್ ಬಂದು ಸದ್ಯಕ್ಕೆ ಇವಾಗ ನಾನು ಪ್ರೀವಿಯಸ್ ಆಗಿ ತೋರಿಸಿದ ಕಾರ್ಡ್ ಇವಾಗ ಏನಿದೆ ಮೆಟ್ರೋ ಕಾರ್ಡ್, ಅದು ಬರೀ ನಮ್ಮ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋನಲ್ಲಿ ಮಾತ್ರ ಸೀಮಿತವಾಗಿದೆ. ಬಟ್ ಈ ಕಾರ್ಡ್ ನೀವು ತಗೊಂಡ್ರೆ ಬೆಂಗಳೂರಲ್ಲಾಗಿರ್ಬೋದು, ಡೆಲ್ಲಿನಲ್ಲಾಗಿರ್ಬೋದು, ಚೆನ್ನೈಯಲ್ಲಾಗಿರ್ಬೋದು, ಅಥವಾ ಮುಂದೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಲ್ಲಾನು ಈ ಕಾರ್ಡ್ ಅಪ್ಲಿಕೇಬಲ್ ಆಗಿರುತ್ತೆ.
ಅಲ್ಲಿ ಸುಮ್ಮನೆ ನೀವು ಈ ಕಾರ್ಡನ್ನು ಸ್ವೈಪ್ ಮಾಡಿದ್ರೆ ನೀವು ಆ ಸರ್ವಿಸ್ನ ನೀವು ಅವೈಲ್ ಮಾಡ್ಬೋದು, ಆ ಮೆಟ್ರೋನಲ್ಲಿ ಹೋಗ್ಬೋದು. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಕಾರ್ಡ್ ಇದು. ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಬೆಂಗಳೂರಲ್ಲಿ ಫ್ಯೂಚರ್ ಅಪ್ಡೇಟ್ ಅಂತ ಇದು BMTC ಬಸ್ಸಲ್ಲಿ ಕೂಡ ಯೂಸ್ ಮಾಡ್ಬೋದಾದಂಥ ಒಂದು ಇದನ್ನ ತರ್ತಿದ್ದಾರೆ, ಒಂದು ಫಂಕ್ಷನಾಲಿಟಿನ ತರ್ತಿದ್ದಾರೆ. ಸೊ ಇದಿತ್ತು ಅಂದರೆ ನೀವು BMTCನಲ್ಲಾದರೂ ಓಡಾಡ್ಬೋದು, ನೀವು ಮೆಟ್ರೋನಲ್ಲಾದರೂ ಓಡಾಡ್ಬೋದು, ಮತ್ತು ಇದು ಡೆಬಿಟ್ ಕಾರ್ಡ್ ಆಗೋ ಯೂಸ್ ಆಗುತ್ತೆ. ಮತ್ತು ನೀವು ಎಲ್ಲಾದರೂ ಹೋಯ್ತು ಅಂದರೆ ಈ ಕಾರ್ಡನ್ನು ಸುಮ್ಮನೆ ಎತ್ಕೊಂಡು ಹೋಗ್ಬೋದು. ಇದು ಯಾಕೆಂದರೆ ಇದು ಬ್ಯಾಂಕಿಂದ ಕೊಟ್ಟಿರ್ತಾರೆ, ಬಟ್ ನಾನು ಈ ಕಾರ್ಡ್ಗೆ ಆ್ಯಪ್ ಮೂಲಕ ನಾನು ದುಡ್ಡು ಹಾಕ್ತೀನಿ. ಸೊ ಇದು ತುಂಬ ಸೇಫ್ಟಿ, ಈ ಕಾರ್ಡ್ ತುಂಬ ಸೇಫ್ಟಿ ಆಗಿದೆ. ಸೊ ನೀವು ಒಂದ್ಸಲ ಈ ಕಾರ್ಡನ್ನು ತಗೊಳ್ಬೇಕು ಅಂದರೆ ಪ್ರೊಸೀಜರ್ ಏನೇನಿದೆ ಅಂತ ಎಲ್ಲ ಹೇಳಿದ್ದೀನಿ. ಹೇಳಿದ್ಮೇಲೆ ಅದೊಂದು ಫಾರ್ಮ್ ಫಿಲ್ಅಪ್ ಮಾಡೋದಿದೆ. ಆ ಫಾರ್ಮನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಬೇಕಂದರೆ ಆ ಫಾರ್ಮನ್ನು ಪ್ರಿಂಟೌಟ್ ತೊಗೊಂಡು ಅಲ್ಲಿ ನೀವು ಫಸ್ಟ್ ಪಾಯಿಂಟ್ ನಾನು ಏನು ಹೇಳಿದ್ನಲ್ಲ ಹೆಂಗೆ ಅಪ್ಲೈ ಮಾಡೋದು ಅಂತ, ಆ ಥರ ಏನಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ ಆ ಫಾರ್ಮನ್ನು ಜಸ್ಟ್ ತೊಗೊಂಡು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ, ಫಿಲ್ಡ್ ಫಾರ್ಮ್ನ. ಸೊ ನಿಮ್ಗೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ನಿಮ್ಮ ಕೆಲಸನೂ ಬೇಗ ಆಗುತ್ತೆ. ಶ್ರೇಯಸ್, ಏನು ಈ ಕಾರ್ಡು ಫ್ರೀಯಾಗಿ ಕೊಡ್ತಾರಾ, ಏನು ಸಮಾಚಾರ? ಒಂದು ಸ್ವಲ್ಪ ಎಕನಾಮಿಕ್ಸಿಗೆ ಬರೋಣ. ಸೊ ಲಾಸ್ಟಲ್ಲಿ ಅದು ಬರಲೇಬೇಕಲ್ಲ. ಈ ಕಾರ್ಡ್ ಬಂದು ನಿಮಗೆ 50 ರೂಪಾಯಿ ಬೀಳುತ್ತೆ. ನೀವು ಕಾರ್ಡ್ ಪರ್ಚೇಸ್ ಮಾಡಬೇಕು ಅಂದರೆ ನೀವು 50 ರೂಪಾಯಿ ಕೌಂಟರಲ್ಲಿ ಕೊಡಬೇಕಾಗತ್ತೆ. ಕೌಂಟರಲ್ಲಿ ಕೊಟ್ಟು ನೀವು ಈ ಕಾರ್ಡನ್ನು ತೊಗೋಬೋದು. ಕಾರ್ಡನ್ನು ತೊಗೊಂಡ್ಮೇಲೆ ನಿಮ್ಮ ಮಲ್ಟಿಪಲ್ಸ್ ಆಫ್ 50 ಅಂತ ಇವತ್ತು ನಾನು ನೋಡ್ತಾ ಹೇಳಿದ್ರು. ಮಲ್ಟಿಪಲ್ಸ್ ಆಫ್ 50 ಅಥವಾ ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮಲ್ಟಿಪಲ್ಸ್ ಆಫ್ 50ನ ನೀವು ಇದಕ್ಕೆ ಮೆಟ್ರೋ ಸ್ಟೇಷನಲ್ಲೇ ರೀಚಾರ್ಜ್ ಮಾಡ್ಬೋದು ಸಹ. ಸೊ 50 ರೂಪೀಸ್ ಇದೆ ಈ ಕಾರ್ಡ್, 50 ರೂಪೀಸು. ಸೊ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟು ನಿಮ್ಗೆ ಏನು ಅಂದರೆ, ಇವಾಗ ನಿಮ್ಮ ಹತ್ರ ಮೆಟ್ರೋ ಕಾರ್ಡ್ ಇತ್ತು ಅಂದರೆ ಆ ಮೆಟ್ರೋ ಕಾರ್ಡಲ್ಲಿ ದುಡ್ಡಿದ್ದರೆ ಆ ಮೆಟ್ರೋ ಕಾರ್ಡಿಂದ ಈ ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಆ ಮೆಟ್ರೋ ಕಾರ್ಡಲ್ಲೇ ಇಟ್ಕೊಳ್ಳಿ, ಅದು ಎಮರ್ಜೆನ್ಸಿಗೆ ಇಟ್ಕೊಳ್ಳಿ. ಬಟ್ ಆ ಕಾರ್ಡ್ ದುಡ್ಡನ್ನ ಈ ಕಾರ್ಡಲ್ಲಿ ಹಾಕಕ್ಕಾಗಲ್ಲ. ಬಟ್ ಈ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಮೂಲಕ, ಆ್ಯಪ್ ಮೂಲಕ, ಯಾವುದೋ ನಮ್ಮ ಪ್ರೀಪೇಯ್ಡ್ ಆ್ಯಪ್ ಮೂಲಕ ನೀವು ಈ ಕಾರ್ಡ್ಗೆ ದುಡ್ಡನ್ನ ಹಾಕಬಹುದು. ಸೊ ಇಷ್ಟೆಲ್ಲ ಎಕನಾಮಿಕ್ಸ್ ಇದೆ ಇದರಲ್ಲಿ, ಸಿಂಪಲ್ ಎಕನಾಮಿಕ್ಸು. ಒಂದು 50 ರೂಪಾಯಿ ಒಂದು ಕಾರ್ಡ್ಗೆ ವಿತ್ ಸೋ ಮಚ್ ಒಂದು ಪ್ಯಾಕ್ ಅಂತ ಹೇಳ್ಬೋದು, ಫಿಲ್ಡ್ ಪ್ಯಾಕ್ ಅನ್ಬೋದು, ಅಡ್ವಾಂಟೇಜಸ್ ಫಿಲ್ಡ್ ಪ್ಯಾಕ್ ಅಂತ. ಸೊ ನೀವು ಟ್ರೈ ಮಾಡಿ, ನೀವು ಈ ಕಾರ್ಡನ್ನು ತಗೊಂಡು ನಿಮ್ಗೆ ಹೆಂಗೆ ಅನ್ನಿಸ್ತು ಯೂಸ್ ಮಾಡಿ ನನಗೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇಷ್ಟೊಂದೆಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಕಸ್ಮಾತ್ ನಾನು ಎಲ್ಲಾದರೂ ತಪ್ಪಾಗಿರಬಹುದೇನೋ ಅಂತ, ಅಥವಾ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಆ್ಯಡ್ ಮಾಡೋಂಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನೀವು ಆ್ಯಡ್ ಮಾಡಿ. ಸೊ ದಟ್ ನನಗೂ ಅರ್ಥ ಆಗುತ್ತೆ, ಬೇರೆಯವ್ರಿಗೂ ಅರ್ಥ ಆಗುತ್ತೆ ಇನ್ನೂ ಏನೇನು ಎಕ್ಸ್ಟ್ರಾ ಫೀಚರ್ಸ್ಗಳಿದೆ ಅಂದ್ಬಿಟ್ಟು. ಯಾಕೆಂದರೆ ನಿಮ್ಮದು ಹೆಲ್ಪ್ ಬೇಕಲ್ವೇಳ್ರಿ. ಸೊ ಕಮೆಂಟ್ ಮಾಡಿ. ಆ್ಯಂಡ್ ಇದುವರ ತನಕ ನನ್ನ ಚಾನಲ್ ಈ ವಿಡಿಯೋನ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರದ್ದೇ ಒಳ್ಳೊಳ್ಳೆ ಕಂಟೆಂಟ್ ತರಕ್ಕೆ ನನಗೆ ಹೆಲ್ಪ್ ಮಾಡಿ. ನಿಮ್ಮ ಸಜೆಷನ್ ಏನೇನಿದೆ ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ID ಹ್ಯಾಂಡಲ್ ಇರುತ್ತೆ, ಅದಕ್ಕೆ DM ಸಹ ಮಾಡ್ಬೋದು ನೀವು. ನಾನು ಖಂಡಿತ ಟಾಪಿಕ್ಸ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ಕಾರ್ಡು ತೊಗೊಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮುಗಿಸೋ ಟೈಮ್ ಬಂತು ಈ ವಿಡಿಯೋನ. ನಮ್ಮದು ಯೂಶುವಲ್ ಡೈಲಾಗ್ ಹೇಳೋಣ, ನಗಿಸ್ತಾ ಇರಿ, ಬಿಕಾಸ್ ದ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಸೈನಿಂಗ್ ಆಫ್, ಬೈ ಬೈ.